ಒಂದು ಸಣ್ಣ ಸ್ಥಳೀಯ ಅಂಗಡಿ ಇಡೀ ನಗರದ ನೀರಿನ ಸಮಸ್ಯೆನೇ ಬಗೆಹರಿಸಬಲ್ಲದು ಅಂದ್ರೆ ನಂಬ್ತೀರಾ? ಬನ್ನಿ ಇವತ್ತು ಪ್ರತೀಕ್ಷಾ ಎಂಟರ್ಪ್ರೈಸಸ್ ಅನ್ನೋ ಒಂದು ಸಂಸ್ಥೆಯ ಕಥೆಯನ್ನ ನೋಡೋಣ. ಇದು ಕೇವಲ ಒಂದು ವ್ಯಾಪಾರದ ಕಥೆ ಅಲ್ಲ, ಬದಲಿಗೆ ಸ್ಥಳೀಯ ವಿಶ್ವಾಸ ಹೇಗೆ ಗೆಲ್ಲಬಹುದು ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ. ಹೌದು, ಇದೇ ಪ್ರಶ್ನೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ. ನಿಜವಾಗ್ಲೂ ಒಂದೇ ಒಂದು ಲೋಕಲ್ ಬಿಸ್ನೆಸ್ ಒಂದು ಇಡೀ ಕಮ್ಯುನಿಟಿ ಮೇಲೆ ಎಂಥ ದೊಡ್ಡ ಪ್ರಭಾವ ಬೀರಬಹುದು ಅಂತ ನಾವೀಗ ನೋಡೋಣ. ಸರಿ, ಹಾಗಾದ್ರೆ ಈ ಕಥೆ ನಡೆಯೋದು ಎಲ್ಲಿ ಅಂತ ನೋಡೋಣ. ನಾವು ಹೋಗ್ತಿರೋದು ನಮ್ಮದೇ ಕರ್ನಾಟಕದ ಐತಿಹಾಸಿಕ ನಗರ ವಿಜಯಪುರಕ್ಕೆ. ಇಲ್ಲೇ ನೋಡಿ ಈ ಕಥೆಯ ಅಸಲಿ ಆರಂಭ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಆ ಸಮಯದಲ್ಲಿ ವಿಜಯಪುರದ ಜನ ಎದುರಿಸ್ತಿದ್ದ ನೀರಿನ ಸಮಸ್ಯೆ ಎಂಥದ್ದು ಅಂತ. ನೋಡಿ, ಅಲ್ಲಿನ ನೀರಿನಲ್ಲಿ ಹಲವಾರು ಸಮಸ್ಯೆಗಳಿದ್ವು. ಒಂದು ಕಡೆ TDS ಅಂದ್ರೆ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್, ಅದು ತುಂಬಾನೇ ಜಾಸ್ತಿ ಇತ್ತು. ಇದರಿಂದ ನೀರು ಗಡಸು ನೀರು ಅಥವಾ ಹಾರ್ಡ್ ವಾಟರ್ ಆಗ್ತಿತ್ತು. ಇದು ಕುಡಿಯೋಕೆ ಮಾತ್ರ ಅಲ್ಲ, ಆರೋಗ್ಯಕ್ಕೂ ಒಳ್ಳೇದಲ್ಲ. ಮನೇಲಿರೋ ಗೀಸರ್, ವಾಷಿಂಗ್ ಮಷೀನ್ಗಳಿಗೂ ಹಾನಿ ಮಾಡ್ತಿತ್ತು. ಅಷ್ಟೇ ಅಲ್ಲ, ಮಳೆಗಾಲ ಬಂತು ಅಂದ್ರೆ ಸಾಕು, ನೀರು ಪೂರ್ತಿ ಕೆಸರುಮಯ, ಕಲುಷಿತ ಆಗ್ಬಿಡ್ತಿತ್ತು. ಸರಿ, ಇಂಥ ಒಂದು ಸಮಸ್ಯೆಗೆ ಪರಿಹಾರ ಬೇಕು ಅಂದ್ರೆ ಸುಮ್ಮನೆ ಆಗಲ್ಲ ಅಲ್ವಾ? ಅದಕ್ಕೆ ಸರಿಯಾದ ಟೆಕ್ನಾಲಜಿ ಬೇಕು. ಹಾಗಾದ್ರೆ ಬನ್ನಿ ಇದರ ಹಿಂದಿರೋ ಸೈನ್ಸ್ ಏನು ಅಂತ ಸ್ವಲ್ಪ ನೋಡೋಣ. ಸಾಮಾನ್ಯವಾಗಿ ನೀರು ಶುದ್ಧೀಕರಣಕ್ಕೆ 3 ಮುಖ್ಯ ಟೆಕ್ನಾಲಜಿಗಳಿವೆ. RO ಅಂದ್ರೆ ರಿವರ್ಸ್ ಆಸ್ಮೋಸಿಸ್, ಇದು ನೀರಿನಲ್ಲಿ ಕರಗಿರೋ ಲವಣ, ಭಾರವಾದ ಲೋಹಗಳನ್ನೆಲ್ಲ ತೆಗೆದುಹಾಕತ್ತೆ. ಇದು ಹಾರ್ಡ್ ವಾಟರ್ ಇರೋ ಕಡೆ ತುಂಬಾನೇ ಮುಖ್ಯ. UV ಅಂದ್ರೆ ಅಲ್ಟ್ರಾವೈಲೆಟ್, ಇದು ಬ್ಯಾಕ್ಟೀರಿಯಾ, ವೈರಸ್ಗಳನ್ನು ಸಾಯಿಸುತ್ತೆ. ಮತ್ತೆ UF ಅಂದ್ರೆ ಅಲ್ಟ್ರಾ ಫಿಲ್ಟ್ರೇಷನ್, ಇದು ನೀರಿನಲ್ಲಿರೋ ಧೂಳು, ಕೆಸರನ್ನ ಫಿಲ್ಟರ್ ಮಾಡುತ್ತೆ. ಈಗ ವಿಜಯಪುರದ ಸಮಸ್ಯೆಗೆ, ಅದರಲ್ಲೂ ವಿಶೇಷವಾಗಿ ಹೈ TDS ಇದ್ದಿದ್ದಕ್ಕೆ RO ಟೆಕ್ನಾಲಜಿ ಬಹಳನೇ ಅವಶ್ಯಕವಾಗಿತ್ತು. ಹೀಗೆ ಸಮಸ್ಯೆ ಏನು, ಅದಕ್ಕೆ ಪರಿಹಾರ ಏನು ಅನ್ನೋದು ಸ್ಪಷ್ಟವಾಗ್ತಿದ್ದ ಹಾಗೆ ಕಥೆಗೆ ಒಬ್ಬ ಹೀರೋ ಎಂಟ್ರಿ ಕೊಡ್ತಾರೆ. ಅವರೇ ಒಬ್ಬ ವಿಶ್ವಾಸಾರ್ಹ ಸ್ಥಳೀಯ ಮಾರ್ಗದರ್ಶಿ. ಆ ಸಂಸ್ಥೆ ಹೆಸರೇ ಪ್ರತೀಕ್ಷಾ ಎಂಟರ್ಪ್ರೈಸಸ್. ಇದು ಕೇವಲ ಒಂದು ಬಿಸ್ನೆಸ್ ಆಗಿರಲಿಲ್ಲ, ಬದಲಿಗೆ ವಿಜಯಪುರದ ಜನರಿಗೆ ಶುದ್ಧ, ಸುರಕ್ಷಿತ ನೀರನ್ನ ಕೊಡಬೇಕು ಅನ್ನೋ ಒಂದು ಮಿಷನ್ ಇಟ್ಕೊಂಡ ಶುರುವಾಗಿತ್ತು. ಇವರು ಈ ನೀರಿನ ಸಮಸ್ಯೆಯನ್ನ ನಾವು ಬಗೆಹರಿಸ್ತೀವಿ ಅಂತ ನೇರವಾಗಿ ಫೀಲ್ಡ್ಗಿಳಿದ್ರು. ಅವರ ಈ ಪಯಣ ಶುರುವಾಗಿದ್ದು 2006ರಲ್ಲಿ. ಯೋಚನೆ ಮಾಡಿ, ಅದು ಇವತ್ತಿಗೆ ಸುಮಾರು 2 ದಶಕಗಳ ಹಿಂದಿನ ಮಾತು. ಅದು ಕೇವಲ ಒಂದು ಅಂಗಡಿ ಶುರು ಮಾಡಿದ್ದಲ್ಲ, ಬದಲಿಗೆ ಆ ಸಮುದಾಯದ ಜೊತೆ ಒಂದು ನಂಬಿಕೆಯ ಸೇತುವೆ ಕಟ್ಟೋಕೆ ಹಾಕಿದ ಮೊದಲ ಹೆಜ್ಜೆ. ಅವರ ಸೇವೆ ಎಷ್ಟರ ಮಟ್ಟಿಗೆ ಜನರಿಗೆ ಇಷ್ಟವಾಗಿತ್ತು ಅನ್ನೋದಕ್ಕೆ ಇಲ್ಲೊಂದು ಸಣ್ಣ ಉದಾಹರಣೆ. ಜಸ್ಟ್ ಡಯಲ್ ಅಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಇವತ್ತಿಗೂ 171ಕ್ಕೂ ಹೆಚ್ಚು ಜನ ಇವರಿಗೆ ರೇಟಿಂಗ್ಸ್ ಕೊಟ್ಟಿದ್ದಾರೆ. ಇದು ಅವರ ಜನಪ್ರಿಯತೆಗೆ ಒಂದು ಸಾಕ್ಷಿ. ಅವರ ರೇಟಿಂಗ್ ನೋಡಿ, 4.7 ಸ್ಟಾರ್ಸ್. ಪಕ್ಕದಲ್ಲಿರೋ ಬೇರೆ ಉದ್ಯಮಗಳಿಗೆ ಹೋಲಿಸಿದ್ರೆ ಇದು ಗಮನಾರ್ಹವಾಗಿ ಹೆಚ್ಚಿದೆ. ಈ ರೇಟಿಂಗ್ ಅನ್ನೋದು ಸುಮ್ಮನೆ ಬಂದಿದ್ದಲ್ಲ, ಇದು ವರ್ಷಾನುಗಟ್ಲೆ ಅಂದ್ರೆ ಸುಮಾರು 2 ದಶಕಗಳ ಕಾಲ ಅವರು ಕಷ್ಟಪಟ್ಟು ಗಳಿಸಿದ ನಂಬಿಕೆಯ ಪ್ರತಿಫಲ. ಸರಿ, ಈ ನಂಬಿಕೆ, ಈ ರೇಟಿಂಗ್ಸ್ ಎಲ್ಲವೂ ಸರಿ, ಆದ್ರೆ ಇದರಿಂದ ಜನರ ಜೀವನದಲ್ಲಿ ನಿಜವಾಗಿಯೂ ಏನು ಬದಲಾವಣೆ ಆಯಿತು? ಅದಕ್ಕೆ ಕೆಲವು ನೈಜ ಉದಾಹರಣೆಗಳನ್ನ ನೋಡೋಣ ಬನ್ನಿ. ಮೊದಲನೇ ಉದಾಹರಣೆ ಶಿವಾಜಿನಗರದ ಒಂದು ಕುಟುಂಬದ್ದು. ಅವರು ಇದೇ ನೀರಿನ ಸಮಸ್ಯೆಯಿಂದಾಗಿ ಹೆಲ್ತ್ ಪ್ರಾಬ್ಲಮ್ಸ್, ಆಸ್ಪತ್ರೆ ಖರ್ಚು ಅಂತ ಒದ್ದಾಡ್ತಿದ್ರು. ನೀರಿಗಾಗಿ ಮಾಡೋ ಖರ್ಚು ದಿನೇ ದಿನೇ ಜಾಸ್ತಿ ಆಗ್ತಿತ್ತು. ಆದ್ರೆ ಪ್ರತೀಕ್ಷಾ ಎಂಟರ್ಪ್ರೈಸಸ್ನಿಂದ ಸರಿಯಾದ ವಾಟರ್ ಪ್ಯೂರಿಫೈಯರ್ ಹಾಕ್ಸ್ಕೊಂಡ ಮೇಲೆ ಅವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು. ಆ ಬದಲಾವಣೆ ಏನ್ ಗೊತ್ತಾ? ವಾರ್ಷಿಕವಾಗಿ ಸುಮಾರು 5,000 ರೂಪಾಯಿಗೂ ಹೆಚ್ಚು ಉಳಿತಾಯ. ಹೇಗೆ ಅಂದ್ರೆ ಅನಗತ್ಯ ಆಸ್ಪತ್ರೆ ಖರ್ಚು, ಪದೇ ಪದೇ ಫಿಲ್ಟರ್ ರಿಪೇರಿ ಮಾಡಿಸೋ ಖರ್ಚು ಎಲ್ಲವೂ ತಪ್ಪಿತು. ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಸರಿಯಾದ ಒಂದು ಪರಿಹಾರ ಅನ್ನೋದು ಕೇವಲ ಶುದ್ಧ ನೀರನ್ನು ಕೊಡೋದಷ್ಟೇ ಅಲ್ಲ, ಅದು ಒಂದು ಕುಟುಂಬಕ್ಕೆ ಆರೋಗ್ಯವನ್ನೂ ಕೊಡುತ್ತೆ, ಜೊತೆಗೆ ಅವರ ಜೇಬಿಗಾಗ್ತಿದ್ದ ಕತ್ತರಿನೂ ತಪ್ಪಿಸುತ್ತೆ. ಈ ಬದಲಾವಣೆ ಕೇವಲ ಮನೆಗಳಿಗೆ ಸೀಮಿತವಾಗಿರಲಿಲ್ಲ. ಒಂದು ಸ್ಥಳೀಯ ಶಾಲೆಯಲ್ಲೂ ಕೂಡ ಇದೇ ನೀರಿನ ಸಮಸ್ಯೆ ಮಕ್ಕಳ, ಟೀಚರ್ಗಳ ಆರೋಗ್ಯಕ್ಕೆ ದೊಡ್ಡ ಸವಾಲಾಗಿತ್ತು. ಆಗ ಪ್ರತೀಕ್ಷಾ ಎಂಟರ್ಪ್ರೈಸಸ್ನವರು ಆ ಶಾಲೆಗೆ ಒಂದು ಕಮರ್ಷಿಯಲ್ RO ಪ್ಲಾಂಟನ್ನೇ ಸ್ಥಾಪನೆ ಮಾಡಿದ್ರು. ಇದರಿಂದ ಏನಾಯಿತು? ಶಾಲೆಯಲ್ಲಿದ್ದ ಪ್ರತಿಯೊಬ್ಬರಿಗೂ, ಅಂದ್ರೆ ಮಕ್ಕಳು, ಸಿಬ್ಬಂದಿ ಎಲ್ರಿಗೂ ಶುದ್ಧ, ಸುರಕ್ಷಿತ ನೀರು ಸಿಗುವಾಗಾಯಿತು. ಯೋಚನೆ ಮಾಡಿ, ಒಂದೇ ಒಂದು ಸೊಲ್ಯೂಷನ್ ಇಡೀ ಶಾಲೆಯ ಆರೋಗ್ಯವನ್ನೇ ಕಾಪಾಡಿತು. ಒಮ್ಮೆ ಜನರ ನೀರಿನ ಸಮಸ್ಯೆಯನ್ನ ಬಗೆಹರಿಸಿ ಅವರ ನಂಬಿಕೆಯನ್ನ ಗಳಿಸ್ಕೊಂಡ್ಮೇಲೆ ಈ ಬಿಸ್ನೆಸ್ ಅಲ್ಲಿಗೆ ನಿಲ್ಲಿಲ್ಲ, ಅದು ಬೆಳೀತಾ ಹೋಯ್ತು. ಜನರ ಬೇರೆ ಬೇರೆ ಅಗತ್ಯಗಳನ್ನು ಪೂರೈಸೋಕೆ ಶುರು ಮಾಡ್ತು. ಅವರು ಬರೀ ವಾಟರ್ ಪ್ಯೂರಿಫೈಯರ್ ಮಾತ್ರ ಅಲ್ಲ,
ಸೋಲಾರ್ ವಾಟರ್ ಹೀಟರ್, CCTV ಸಿಸ್ಟಮ್ಸ್, ಇನ್ವರ್ಟರ್ ಬ್ಯಾಟರಿ, ಸ್ಟೀಲ್ ವಾಟರ್ ಟ್ಯಾಂಕ್, LED ಲೈಟಿಂಗ್ ಹೀಗೆ ಒಂದಾದ ಮೇಲೆ ಒಂದರಂತೆ ಜನರ ಮನೆಗೆ ಬೇಕಾದ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ನೀಡೋಕೆ ಶುರು ಮಾಡಿದ್ರು. ಅಂದ್ರೆ ಒಮ್ಮೆ ಗಳಿಸಿದ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಅವರೊಂದು ಮಲ್ಟಿ ಪ್ರಾಡಕ್ಟ್ ಹಬ್ಬಾಗಿ ಬೆಳೆದ್ರು. ಹಾಗಾದ್ರೆ ಇದೆಲ್ಲದರಿಂದ ನಮ್ಗೇನು ಗೊತ್ತಾಗುತ್ತೆ? ಈ ಇಡೀ ಯಶಸ್ಸಿನ ಕಥೆಯ ಹಿಂದಿರೋ ಅಸಲಿ ಸೀಕ್ರೆಟ್ ಏನು? ಅದೇ ಸ್ಥಳೀಯ ವಿಶ್ವಾಸದ ಮಾದರಿ. ಲಕ್ಷ್ಮಿ ಅನ್ನೋ ಒಬ್ಬ ಗ್ರಾಹಕರ ಈ ಮಾತನ್ನ ಕೇಳಿ. ಅದ್ಭುತ ಆಫ್ಟರ್ ಸೇಲ್ ಸರ್ವಿಸ್ ಇನ್ಸ್ಟಾಲ್ ಮಾಡಿದ್ಮೇಲೂ ಅವರೇ ಫಾಲೋ ಅಪ್ ಮಾಡ್ತಾರೆ, ಯಾವಾಗ ಬೇಕಾದರೂ ಸಪೋರ್ಟ್ ಕೊಡ್ತಾರೆ. ಬಿಜಾಪುರದಲ್ಲಿ ನಿಜವಾಗ್ಲೂ ನಂಬೋದಾದ ಸೇವೆ ನೋಡಿ. ಈ ಒಂದೇ ಒಂದು ಮಾತಲ್ಲಿ ಅವರ ಯಶಸ್ಸಿನ ಸೂತ್ರ ಅಡಗಿದೆ. ಪ್ರಾಡಕ್ಟ್ ಮಾರೋದಷ್ಟೇ ಅಲ್ಲ, ಮಾರಿದ ಮೇಲೂ ಗ್ರಾಹಕರ ಜೊತೆ ನಿಲ್ಲೋದು, ಅದೇ ಅವರ ಅತಿದೊಡ್ಡ ಶಕ್ತಿ. ಹಾಗಾಗಿ ಈ ಇಡೀ ಕಥೆಯ ಸಾರಾಂಶ ಇಷ್ಟೆ. ಯಾವುದೇ ಒಂದು ಸಮುದಾಯದ ಸಮಸ್ಯೆಯನ್ನ ನಾವು ಆಳವಾಗಿ ಅರ್ಥ ಮಾಡಿಕೊಂಡು ಅದಕ್ಕೊಂದು ಪ್ರಾಮಾಣಿಕ ಪರಿಹಾರ ಕೊಟ್ರೆ ಆ ಸಮುದಾಯ ನಮ್ಮೇಲ್ ಇಡೋ ನಂಬಿಕೆ ಇದೆಯಲ್ಲ, ಅದು ಅಪಾರ ಮತ್ತು ಶಾಶ್ವತ. ಪ್ರತೀಕ್ಷಾ ಎಂಟರ್ಪ್ರೈಸಸ್ನ ಕಥೆ ವಾಟರ್ ಫಿಲ್ಟರ್ ಮಾರಿದ್ದಲ್ಲ, ಅದು ನಮ್ಮ ಕಣ್ಮುಂದಿರೋ ಸ್ಥಳೀಯ ಉದ್ಯಮಶೀಲತೆಗೆ ಒಂದು ಪವರ್ಫುಲ್ ಮಾಡೆಲ್. ಕೊನೆಯದಾಗಿ ಈ ಕತೆ ನಮ್ಮೆಲ್ಲರನ್ನೂ ಒಂದು ಪ್ರಶ್ನೆ ಕೇಳುತ್ತೆ. ನಮ್ಮ ಸುತ್ತಮುತ್ತ, ನಮ್ಮದೇ ಊರುಗಳಲ್ಲಿ, ನಮ್ಮದೇ ಸಮುದಾಯಗಳಲ್ಲಿ ಹೀಗೆ ಒಂದು ಸ್ಥಳೀಯ ಪರಿಹಾರಕ್ಕಾಗಿ ಯಾವ ಸಮಸ್ಯೆಗಳು ಕಾಯ್ತಿವೆ? ಸ್ವಲ್ಪ ಯೋಚಿಸಿ.